सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃವರ್ಗವೇ ಈ ಭಗವದ್ಗೀತೆಯ ಈ 12 ಅಧ್ಯಾಯ ಇದನ್ನ ಭಕ್ತಿ ಯೋಗ ಅಂತ ಕರೆದಿದ್ದಾರೆ. ಇದು ಗೀತೆಯಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಅಕ್ಷರವನ್ನ ಉಳ್ಳಂತಹ ಶ್ಲೋಕ ಅಂತ. ಸೊ ಈ ಅಧ್ಯಾಯದಲ್ಲಿ ಎಲ್ಲವೂ ಕೂಡ ಅನುಷ್ಠುಪ್ ಛಂದಸ್ಸು ಶ್ಲೋಕಗಳಿದ್ದಾವೆ. ಯಾವುದು ಅನುಷ್ಠುಪ್ ಛಂದಸ್ಸಿಲ್ಲ. 15ನೇ ಅಧ್ಯಾಯ ಕೂಡ 20 ಶ್ಲೋಕ, ಆದರೆ ಅದರಲ್ಲಿ ಅನುಷ್ಠುಪ್ ಛಂದಸ್ಸಿರೋದ್ರಿಂದ ಅಕ್ಷರಗಳು ಹೆಚ್ಚಿಗಿದಾವೆ. ಸೊ ಹಾಗಾಗಿ ಈ 12 ಅಧ್ಯಾಯವನ್ನ ಗೀತೆಯಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತೆ ಭಕ್ತರಿಗೆ ಅತ್ಯಂತ ಸುಖದಾಯಕವಾಗಿರ್ತಕ್ಕಂಥದ್ದು. ಏನು ಒಂದು ಜಗತ್ತಿನಲ್ಲಿ ವಾದ ಇದೆ, ಪರಮಾತ್ಮ ಸಗುಣನು ನಿರ್ಗುಣನು ಅಂತ ಹೇಳಿ ವಾದ ಹಾಗೆ ನಡೀತಾ ಇದೆ. ಆದರೆ ಗೀತೆ ಮಾತ್ರ ವಾದಿಗಳನ್ನ ವಾದಿಸೋರನ್ನ ಬಿಟ್ಟು ಗೀತೆ ಮಾತ್ರ ಸ್ಪಷ್ಟಪಡಿಸುತ್ತೆ. ಸ್ವತಃ ಭಗವಂತನೇ ಹೇಳ್ತಾನೆ, ಸಗುಣನೂ ಹೌದು ಮತ್ತೆ ನಿರ್ಗುಣನೂ ಹೌದು. ನಾವು ಗೀತೆಯ ಅನೇಕ ವಿಚಾರಗಳನ್ನ 7ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯದಲ್ಲಿ, 6ನೇ ಅಧ್ಯಾಯದಲ್ಲಿ ಆ ನಿರ್ಗುಣನಾಗಿರ್ತಕ್ಕಂತಹ ಅಕ್ಷರ ರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ಈ ಎಲ್ಲ ಅಧ್ಯಾಯಗಳಲ್ಲಿ ನಿರ್ಗುಣನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಗೀತೆಯಲ್ಲಿ ಅಭಿವ್ಯಕ್ತಿ ಮಾಡಿದ. ಆದರೆ ಈ 11th ಚಾಪ್ಟರ್ ಮಾತ್ರ ಬಹಳ ಸ್ಪಷ್ಟವಾಗಿ ಸಗುಣ ರೂಪವನ್ನ ನಮಗೆ ಸ್ಪಷ್ಟವಾಗಿ ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಭಗವಂತ ಸಗುಣನು ನಿರ್ಗುಣನು ಅಂತಂದಾಗ ಭಗವಂತ ಸಗುಣನೂ ಹೌದು ಮತ್ತೆ ನಿರ್ಗುಣನೂ ಹೌದು. ಆದರೆ ಈ ಪೂರ್ಣ ಒಂದು ಪರಿಚಯ ಇಲ್ಲದೆ ಇರುವಾಗ ಸಾಮಾನ್ಯವಾಗಿ ಸಗುಣನು ನಿರ್ಗುಣನು ಅಂತಕ್ಕಂಥದ್ದು ವಾದ ಇದೆ, ಒಂದು ರೀತಿಯಾಗಿರ್ತಕ್ಕಂತಹ ಚಿಂತನೆ. ಇನ್ನು 2ನೇ ಚಿಂತನೆ ಒಂದಿಷ್ಟು, ಇನ್ನು ಕೆಲವೊಬ್ಬರು ಏನ್ ಮಾಡ್ತಾರೆ, ನಿರ್ಗುಣನಾಗಿರ್ತಕ್ಕಂಥವನನ್ನ ಪ್ರಕೃತಿಯನ್ನ, ಅವನ ವ್ಯಕ್ತರೂಪ ಪ್ರಕೃತಿ, ಅವನ ವಸ್ತುತಃ ಇರುವಂತಹದ್ದು ಅವ್ಯಕ್ತ ಸ್ಥಿತಿ,
ಆದರೆ ಆ ಒಂದು ಅಭಿವ್ಯಕ್ತಿ ಆಗ್ತಕ್ಕಂಥದ್ದು ವ್ಯಕ್ತ ಸ್ಥಿತಿ ಯಾವುದು ಅಂತಂದ್ರೆ ಅದು ಪ್ರಕೃತಿ ಅಂತ. ಹಾಗಾಗಿ ಈ ಪ್ರಕೃತಿಯನ್ನ ಪುಷ್ಟೀಕರಿಸಲಿಕ್ಕೋಸ್ಕರ ಸಲುವಾಗಿ 10ನೇ ಅಧ್ಯಾಯದಲ್ಲಿ ಆಸುರಿ ಮತ್ತು ದೈವಿ ಗುಣ ಎರಡು ಕಡೆಯನ್ನು ಕೂಡ ನಾನು ಹೇಗಿದ್ದೀನಿ ಅನ್ನುವಂತಹದ್ದನ್ನ ಕೂಡ ತೋರಿಸ್ತಾರೆ. ಇಲ್ಲಿ ಏನಾಗುತ್ತೆ, ಈ ವಿಚಾರದಲ್ಲಿ ಕೆಲವೊಬ್ಬರು ಏನ್ ಮಾಡ್ತಾರೆ, ಬರೀ ಪ್ರಕೃತಿಯನ್ನೇ ಅರಸ್ತಾ ಹೋಗ್ತಾರೆ. ಇನ್ನು ಕೆಲವೊಬ್ಬರು ಏನ್ ಮಾಡ್ತಾರೆ, ಅವ್ಯಕ್ತನಾಗಿರ್ತಕ್ಕಂತಹ ಪುರುಷನನ್ನ ಅರಸ್ತಾ ಹೋಗ್ತಾರೆ. ಈ ಅರಸುವಿಕೆಯಲ್ಲಿ ಒಂದಿಷ್ಟು ವಿಚಿತ್ರವಾಗಿ ನಮಗೆ ಕಾಣಿಸುತ್ತೆ. ಏನು ಅಂತಂದ್ರೆ, ಈಗ ರಾಮಾಯಣದಲ್ಲಿ ರಾವಣ ಬಹಳ ಅತ್ಯಂತ ದೊಡ್ಡ ಜ್ಞಾನಿ. ಎಲ್ಲ 4 ವೇದಗಳನ್ನ ಪಾರಾಂಗತ ಮಾಡಿದ್ದ ಗ್ರೇಟ್ ಬ್ರಾಹ್ಮಣ. ಮತ್ತೆ ತನ್ನ ಭಕ್ತಿಯಿಂದ ಶಿವನನ್ನ ಅನೇಕ ಬಾರಿ ಅವನು ದರ್ಶನ ಮಾಡಿದ್ದಾನೆ. ಆದರೆ ಅವನು ದರ್ಶನ ಮಾಡಿದಾಗಲೂ ಕೂಡ ಅದು ಎಂತ ದರ್ಶನ ಅಂತಂದ್ರೆ, ಕೇವಲ ಒಂದು ಲಿಮಿಟ್ ಆಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಪೂರ್ಣವಾಗಿಲ್ಲ. ಆದರೆ ಅವನೇನನ್ನ ಮಾಡಿದ, ಪ್ರಕೃತಿಯನ್ನ ಆರಾಧಿಸ್ತವನು. ಪ್ರಕೃತಿ ಇರ್ತಕ್ಕಂತಹದ್ದು ತನ್ನ ಭೋಗಕ್ಕೋಸ್ಕರ ಅನ್ನುವಂತಹ ರೀತಿಯಲ್ಲಿ ಪ್ರಕೃತಿಯ ವೈಭವದಲ್ಲೇನೆ ತನ್ನ ಅಹಂಕಾರವನ್ನ ಮೆರೆತ, ಪ್ರಕೃತಿಗೆ ಪ್ರತೀಕವಾಗಿರ್ತಕ್ಕಂತಹ ಸೀತೆಯನ್ನ ಅವನು ಬಯಸ್ತ. ಹಾಗಾಗಿ ಏನಾಯ್ತಲ್ಲಿ, ರಾಮನಿಂದ ಅವನನ್ನ ವಧೆ ಮಾಡಲಾಯಿತು. ಹಾಗಾಗಿ ಈ ಪ್ರಕೃತಿ ಅಂತಕ್ಕಂಥದ್ದು ಪರಮಾತ್ಮಂದೇ. ಆದ್ರೆ ನಾವು ರಾವಣನಂತೆ ಏನ್ ಮಾಡ್ತೀವಿ ಅಂತಂದ್ರೆ, ಈ ಪ್ರಕೃತಿಯನ್ನೇ ಸತ್ಯ, ಕೇವಲ ಉಪಾಸನೆಗೋಸ್ಕರವಾಗಿ ಪರಮಾತ್ಮನನ್ನ ಇಟ್ಕೊಳ್ತೀವಿ ಬಿಟ್ರೆ, ಆದ್ರೆ ನಮ್ಮ ಇಡೀ ಇರುವಿಕೆ ಎಲ್ಲವೂ ಕೂಡ ಈ ಪ್ರಕೃತಿಯ ಕಡೆ. ಪ್ರಕೃತಿ ಅಂತಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳು, ಜಗತ್ತು, ಇದರಲ್ಲಿ ಇರೋಷ್ಟು ನಮಗೆ ಏನು ಒಂದು ಶ್ರದ್ಧೆ ಆಗ್ಲಿ, ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸೋದಾಗ್ಲಿ, ಎಲ್ಲ ನಮ್ಮ ಎಲ್ಲ ಎಫರ್ಟ್ ಅನ್ನು ನಾವು ಇದಕ್ಕೆ ಹಾಕ್ತೀವಿ, ಪ್ರಕೃತಿಗೆ. ಆದರೆ ಪುರುಷನನ್ನ ಮರ್ತು ಬಿಡ್ತೀವಿ ನಾವು. ಹಾಗಾಗಿ ಈ ಎರಡರ ಬ್ಯಾಲೆನ್ಸು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಪುರುಷನೇ ಪ್ರಕೃತಿಯಾಗಿದ್ದಾನೆ ಅಂತ. ಪ್ರಕೃತಿಯಲ್ಲಿ ಪುರುಷನನ್ನ ಕಾಣುವಂತಹದ್ದು ಒಂದು ರೀತಿಯಾಗಿರ್ತಕ್ಕಂಥ ಭಕ್ತಿ, ಆದರೆ ಪುರುಷನಲ್ಲಿ ಪ್ರಕೃತಿಯನ್ನ ಕಾಣುವಂತಹದ್ದು ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಭಕ್ತಿ. ಹಾಗಾಗಿ ಎಲ್ಲ ನಾವು ದಾರ್ಶನಿಕರನ್ನು ನೋಡಿದ್ವಿ ಅಂತಂದ್ರೆ, ಅವ್ರೇನ್ ಮಾಡ್ತಾರೆ, ಮೊದಲು ಪುರುಷನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಾರ. ಪುರುಷನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಆಮೇಲೆ ಪುರುಷನಿಂದ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತನ್ನು ಕೂಡ ಅವರು ಪ್ರೀತಿಸಿದ್ದಾರೆ. ನಾವು ಮೊದಲೇ ಈ ಜಗತ್ತನ್ನ ನಾವು ಪ್ರೀತಿಸಕ್ ಹೋಗ್ಬಾರ್ದು. ಎಲ್ಲ ದಯೆ, ಕರುಣೆ, ಪ್ರೀತಿ ಇವೆಲ್ಲವೂ ಕೂಡ ತುಂಬಾ ನಮಗೆ ಮಿಸ್ಗೈಡ್ ಮಾಡತಕ್ಕಂತಹ ಸಂಗತಿಗಳು. ಹಾಗಾಗಿ ನಾವು ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲು ಪುರುಷನನ್ನ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ಮೇಲೆ ಆಗ ನಾವು ಪ್ರಕೃತಿಯನ್ನ ಆರಾಧಿಸ್ಬೇಕು. ಇದು ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ರಿ? ಕೇಳಿಸ್ತಾ ಇದೆ ಸರ್. ನಾವು ಯಾವಾಗಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ವಿಚಾರದಲ್ಲಿ ನಾವು ಹೋಗ್ಬಿಡ್ತೀವಿ. ಈ ಎರಡನ್ನ ಸಮನ್ವಯ ಮಾಡಲಿಕ್ಕೆ ಈ 12th ಚಾಪ್ಟರು ಬಹಳ
ಅತ್ಯಂತ ಉಪಯೋಗ ಆಗಿರ್ತಕ್ಕಂಥದ್ದು. ಸಗುಣ ಉಪಾಸನೆ ಮತ್ತು ನಿರ್ಗುಣ ಉಪಾಸನೆ ಎರಡನ್ನ ಕೂಡ ಹೇಗೆ ಸಗುಣ ಉಪಾಸನೆ ಶ್ರೇಷ್ಠ ಮತ್ತು ನಿರ್ಗುಣ ಉಪಾಸನೆ ಶ್ರೇಷ್ಠ. ಆದರೆ ಈ ಸಗುಣ ಮತ್ತು ನಿರ್ಗುಣ ಉಪಾಸನೆಯನ್ನ ಮಾಡುವಾಗ ಅದರ ಅಭ್ಯಾಸದ ಕ್ರಮ ಎಷ್ಟು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ಮತ್ತೆ ಯಾರು ಸಗುಣವನ್ನ ಮತ್ತೆ ನಿರ್ಗುಣನ ಉಪಾಸನೆ ಮಾಡ್ತಾರೆ ಅವರು ಇಬ್ಬರೂ ಕೂಡ ನನಗೆ ಅತ್ಯಂತ ಪ್ರಿಯರು ಅಂತ ಈ 12th ಚಾಪ್ಟರ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಸಂಗತಿ. ಮೊದಲು ಒಂದು ಅರ್ಜುನನ ಪ್ರಶ್ನೆಯಿಂದ ಈ ಚಾಪ್ಟರ್ ಪ್ರಾರಂಭ ಆಗುತ್ತೆ. ಭಗವಂತ ಮೊದಲು 2-3 ಶ್ಲೋಕದಲ್ಲಿ ಸಗುಣ ಮತ್ತು ನಿರ್ಗುಣವನ್ನ ಹೇಳಿ ದೆನ್ ಅದಾದ್ಮೇಲೆ ನಿರ್ಗುಣ ಉಪಾಸನೆ ಅಂತಕ್ಕಂಥದ್ದು ಎಷ್ಟು ಕಷ್ಟ ಅಂತ ಹೇಳಿ ದೆನ್ ಅದಾದ್ಮೇಲೆ 8, 9, 10, 11 ಶ್ಲೋಕದಲ್ಲಿ ಸಗುಣ ಉಪಾಸನೆಯನ್ನ ಮಾಡುವಾಗ ಇರುವಂತಹ ಸಮಸ್ಯೆಗಳು ಏನಂತ ಹೇಳಿ ಮತ್ತೆ ಅದಕ್ಕೆ ಉಪಾಯಗಳನ್ನು ತಿಳಿಸಿ ದೆನ್ ಅದಾದ್ಮೇಲೆ 13ನೇ ಶ್ಲೋಕದಲ್ಲಿ ಹಿಡ್ಕೊಂಡು ಕೊನೆಯ 20 ಶ್ಲೋಕದವರೆಗೆ ನಿರ್ಗುಣ ಉಪಾಸಕನಾಗಿರ್ತಕ್ಕಂಥವನು ವ್ಯಕ್ತವಾಗಿರ್ತಕ್ಕಂತಹ ಜಗತ್ತಿನ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾನೆ ಅನ್ನುವಂತಹ ಇಷ್ಟು ಸಂಗತಿಯನ್ನ ಒಳಗೊಂಡಿರ್ತಕ್ಕಂತಹದ್ದು ಈ 12th ಚಾಪ್ಟರ್. ಗೀತೆಯಲ್ಲಿ ಬಹಳ ವಿಶೇಷವಾಗಿ ಈ ನಮ್ಮ ದಕ್ಷಿಣ ಭಾರತ, ನಾವು ಉತ್ತರ ಭಾರತ ಅಂತೇನು ನಮ್ಮ ದೇಶವನ್ನ ಭಾಷಾ ಪದ್ಧತಿಯಿಂದ ವಿಂಗಡಣೆ ಮಾಡಿದ್ದೀವಿ. ಈ ದಕ್ಷಿಣ ಭಾರತದಲ್ಲಿ ಹೆಚ್ಚು ತುಂಬಾ ಜನ, ಅನೇಕ ಮಹನೀಯರು ಈ 12th ಚಾಪ್ಟರು ತುಂಬಾ ಇಷ್ಟಪಡ್ತಕ್ಕಂಥದ್ದು. ಹಾಗಾಗಿ ನಮಗೆ ಗೀತೆಯಲ್ಲಿ ಉಳಿದ ಯಾವ ಚಾಪ್ಟರು ಕೂಡ ನಮಗೆ ಸರಿಯಾಗಿ ಓದಲಿಕ್ಕೆ ಮತ್ತು ನೆನಪು ಮಾಡಿಕೊಳ್ಳಕ್ಕೆ ನಮ್ಮ ಮೆಮೊರಿ ಒಂದಿಷ್ಟು ವೀಕ್ ಇದ್ರೂ ಅಟ್ಲೀಸ್ಟ್ ನಾವು ಈ 12th ಚಾಪ್ಟರ್ ಮತ್ತೆ 15th ಚಾಪ್ಟರ್ ಎರಡಾದರೂ ಕೂಡ ನಾವು ಪಾರಾಯಣ ಮಾಡಬೇಕು. ಭಕ್ತಿಗೆ ಅನುಗುಣವಾಗಿ, ಸಗುಣ ಉಪಾಸನೆಗೆ ಅನುಗುಣವಾಗಿ 12th ಚಾಪ್ಟರ್ ಇದ್ದರೆ, ನಿರ್ಗುಣ ಉಪಾಸನೆಗೆ ಮತ್ತು ಇಡೀ ತತ್ವದಿಂದ ಒಳಗೊಂಡಿರ್ತಕ್ಕಂಥದ್ದು 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಎರಡು ಗೀತೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಚಾಪ್ಟರ್ಗಳು. ಮತ್ತೆ ಹಾಗಾಗಿ ಚಿಕ್ಕವಾಗಿರ್ತಕ್ಕಂಥವು, ಜಸ್ಟ್ ಒಂದು 20 ಶ್ಲೋಕಗಳನ್ನ ಉಳ್ಳಂಥವು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಏನು ಈ ಒಂದು ಗೀತೆಯ ಪಾಠ ಪ್ರಾರಂಭ ಮಾಡಿದ್ವಿ, ಅಟ್ಲೀಸ್ಟ್ ಎಲ್ಲರಿಗೂ ಕೂಡ ಗೀತೆ ಸ್ಪಷ್ಟವಾಗಿ ಓದಲಿಕ್ಕೆ ಬರಬೇಕು ಅನ್ನುವಂತಹ ಆಶಯದೊಂದಿಗೆ ಸೊ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀರಿ. ಅದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಸಂಗತಿ. ಮತ್ತು ಈ ಗೀತೆಯನ್ನ ಬಲ್ಲವರು 3 ಭಾಗ ಮಾಡಿದ್ದಾರೆ. 1ರಿಂದ 6 ಮತ್ತೆ 7ರಿಂದ 12, 13ರಿಂದ 18 ತನಕ. ಆದರೆ ಈ 12ನೇ ಅಧ್ಯಾಯ ಇದು ಆ ಚಿತ್ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಮತ್ತೆ ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ಎರಡರ ಮಧ್ಯದಲ್ಲಿ ಇದು ಒಂದು ರೀತಿಯಿಂದ ಕೊಂಡಿ ಇದ್ದಂಗೆ. ಇದು ಎರಡರ ಸಂಗತಿಗಳನ್ನು ಕೂಡ ಇದರಲ್ಲಿ ನಾವು ಕಾಣಬಹುದು. ಹಾಗಾಗಿ ಈ ಸಂಧಿ ಏನು ಒಂದು ಸಂಗತಿ ಇರ್ತದಲ್ಲ, ಅದು ಅತ್ಯಂತ ಬಲಿಷ್ಠವಾಗಿರುತ್ತದೆ. ಯಾಕಂದ್ರೆ ಅದು ಎರಡಕ್ಕೂ ಕೂಡ ಎರಡರ ಘರ್ಷಣೆಯನ್ನ ತಡೆದುಕೊಳ್ತಕ್ಕಂತಹ ಒಂದು ಯೋಗ್ಯತೆಯನ್ನ ಪಡ್ಕೊಂಡಿರ್ತದೆ ಅಂತ ಈಗಲೂ ಕೂಡ ಕೆಲವೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಅಂತನೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಒಂದು ಗಾದೆಯ ಮಾತಿನಂತೆ ಈ 12th ಚಾಪ್ಟರು ಎಲ್ಲಾ ರೀತಿಯಿಂದ ಪ್ರಸಿದ್ಧಿಯನ್ನ ಪಡೆದಿದೆ. ಭಕ್ತಿ ಯೋಗ ಅಂತ ಕರೆದಿದ್ದಾರೆ. ಇನ್ನು ಕೆಲವೊಬ್ಬರು ಸಗುಣ ನಿರ್ಗುಣ ಉಪಾಸನ ಯೋಗ ಅಂತಲೂ ಕೂಡ ಕರೆದಿದ್ದಾರೆ. ಇನ್ನು ಕೆಲವೊಬ್ಬರು ದರ್ಶನ ಯೋಗ ಅಂತಲೂ ಕೂಡ, ಭಕ್ತಿಯ ದರ್ಶನ ಯೋಗ ಅಂತಲೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಾಗಿ.
ಅದು ಅವರವರ ಅಭಿಪ್ರಾಯದ ಮೇರೆಗೆ. ಅಂತೂ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಎಲ್ಲರೂ ಸಾಮಾನ್ಯವಾಗಿ ಕರಿತಕ್ಕಂಥದ್ದು ಭಕ್ತಿ ಯೋಗ. ಅಥ ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏತಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನ ತನ್ನ ಪ್ರಶ್ನೆಯನ್ನ ಪರಮಾತ್ಮನಲ್ಲಿ ಮುಂದಿಟ್ಟಿದ್ದಾನೆ. ಏವಂ ಸತತ ಯುಕ್ತಾಯೇ ಭಕ್ತಾಃ ತ್ವಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಯೋಗವಿತ್ತಮಾಃ ತೇಷಾಂ ಕೇ ಯೋಗವಿತ್ತಮಾಃ. ತೇಷಾಂ ಕೇ ಯೋಗವಿತ್ತಮಾಃ. ಯಾರು ಯೋಗವಿದರು? ಯೋಗ ಅಂತಂದ್ರೆ ಪಡ್ಕೊಂಡಿರ್ತಕ್ಕಂಥವ್ರು, ಸಗುಣ ಉಪಾಸನೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು, ನಿರ್ಗುಣ ಉಪಾಸನೆ ಮಾಡ್ತಕ್ಕಂಥವ್ರು. ಇದರಲ್ಲಿ ಯಾರು ಶ್ರೇಷ್ಠರು ಅಂತ ಇವನ ಪ್ರಶ್ನೆ. ಮೊದಲನೆಯ ವಾಕ್ಯ ಏವಂ ಸತತ ಯುಕ್ತಾಯೇ. ಏವಂ ಸತತ ಯುಕ್ತಾಯೇ, ಈ ವಾಕ್ಯ ಏನ್ ತೋರಿಸುತ್ತೆ ಅಂತಂದ್ರೆ ಇದು ಹಿಂದಿನ ಅಧ್ಯಾಯದ ಒಂದು ಸೂಚನೆಯನ್ನ ತೋರಿಸುತ್ತೆ ಅಂತ. ಸತತ ಯುಕ್ತಾಯೇ ಅಂತನ್ನುವಂಥದ್ದು ನಾವು 11ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನೋಡಿದ್ವಿ ನಾವು, ಬಹಳ ಸೊಗಸಾಗಿರ್ತಕ್ಕಂಥದ್ದು. ಕೊನೆಯಲ್ಲಿ ಮತ್ಕರ್ಮ ಕೃತ ಮತ್ಪರಮಃ ಮದ್ಭಕ್ತಃ ನಿರ್ವೈರಃ. ಅಂದ್ರೆ ಯಾರು ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನಿಟ್ಟಿದ್ದಾರೋ, ನನ್ನ ಉಪಾಸನೆ ಮಾಡ್ತಾರೋ ಅವರು ಮತ್ಕರ್ಮ ಕೃತ. ಅಂತಹ ಮತ್ಕರ್ಮಕೃತರಾಗಿರ್ತಕ್ಕಂಥವರು ಸತತ ಯುಕ್ತಾಯೇ, ನಿರಂತರವಾಗಿ ನಿನ್ನನ್ನ ಸತತವಾಗಿ ನಿನ್ನನ್ನ ಸೇವಿಸುವಂಥವ್ರು. ಅಂದ್ರೆ ಸೇವಿಸುವಂಥವ್ರು ಅಂತಂದ್ರೆ ನಿನ್ನನ್ನೇ ನೋಡುದು, ನಿನ್ನನ್ನೇ ಕೇಳೋದು, ನಿನ್ನನ್ನೇ ಮಾತನಾಡ್ತಕ್ಕಂಥವ್ರು. ಏ ಭಕ್ತಾಃ ತ್ವಾಂ ಪರ್ಯುಪಾಸತೆ. ಯಾರು ಉಪಾಸನೆ ಮಾಡ್ತಕ್ಕಂಥವ್ರು. ಪರ್ಯುಪಾಸತೆ ಅಂದ್ರೆ ನಿರಂತರವಾಗಿ ನಿನ್ನನ್ನ ಉಪಾಸನೆ ಮಾಡ್ತಕ್ಕಂಥವ್ರು ಮತ್ತು ನಿನ್ನಲ್ಲಿ ಮನಸ್ಸಿಟ್ಟಿರ್ತಕ್ಕಂಥವ್ರು ಯಾವ ಭಕ್ತರು ಅವರು ಸಗುಣ ಉಪಾಸಕರು ಅಂತ ಹೇಳಿದ್ವಿ. ಇನ್ನು ಎರಡನೇದು ಏಷ ಅಪಿ ಅಕ್ಷರಂ ಅವ್ಯಕ್ತಂ. ಅಕ್ಷರಂ ಅಂತಂದ್ರೆ ಈ ಕ್ಷರ ಅಂತಕ್ಕಂಥದ್ದು ಜಗತ್ತು, ಅಕ್ಷರ ಅಂತಕ್ಕಂಥದ್ದು ಪರಮಾತ್ಮ ಅಂತ. ಪರವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ಯಾವುದು ಶಾಶ್ವತವಾಗಿರ್ತಕ್ಕಂಥದ್ದು ಅದು ವ್ಯಕ್ತಂ ಅಲ್ಲ, ಅವ್ಯಕ್ತಂ. ಶಾಶ್ವತವಾಗಿರ್ತಕ್ಕಂಥದ್ದು, ಅವ್ಯಕ್ತವಾಗಿರ್ತಕ್ಕಂತಹದ್ದು ಅನ್ನುವಂತಹ ಈ ಎರಡು ವಾಕ್ಯಗಳು ಏನನ್ನ ನಿರ್ದೇಶನ ಮಾಡ್ತೇವೆ ಅಂತಂದ್ರೆ ಇವು ನಿರ್ಗುಣ ಉಪಾಸನೆಯನ್ನ ಸೂಚಿಸ್ತವೆ. ಹಾಗಾಗಿ ಮೊದಲನೆಯ ಎರಡು ಪಾದ ನಿರಂತರವಾಗಿ ನಿನ್ನನ್ನ ಉಪಾಸನೆ ಮಾಡತಕ್ಕಂಥವರು ಸಗುಣ ಉಪಾಸಕರು. ಅವ್ಯಕ್ತನಾಗಿರ್ತಕ್ಕಂತಹ ಅಕ್ಷರ ಪುರುಷನಾಗಿರ್ತಕ್ಕಂತಹ ನಿರ್ಗುಣ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ಉಪಾಸನೆ ಮಾಡತಕ್ಕಂತಹ ನಿರ್ಗುಣ ಉಪಾಸಕರು. ಈ ಇಬ್ಬರಲ್ಲಿ ಯಾರು ಉತ್ತಮರು?
ಅಂತ ಈ ಅರ್ಜುನ ಪ್ರಶ್ನೆಯನ್ನ ಪರಮಾತ್ಮನಲ್ಲಿ ಭಿನ್ನ ಮಾಡಿಕೊಂಡ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಈ ಮಯಿ ಆವೇಶ ಮಯ್ಯಾವೇಶ ಅಂದ್ರೆ ಯಾರು ನಿರಂತರವಾಗಿ ನನ್ನಲ್ಲಿ ಮನೋಮೇಮಾಂ ಮನಸ್ಸನ್ನ ನನ್ನಲ್ಲಿ ಯಾರು ನಿರಂತರವಾಗಿ ನಿಲ್ಲಿಸಿ ನಿತ್ಯ ಯುಕ್ತ ಮಾಂ ನನ್ನನ್ನು ನಿತ್ಯ ಯುಕ್ತ ಉಪಾಸತೆ, ಮನಸ್ಸನ್ನ ನನ್ನಲ್ಲಿ ನಿಲ್ಲಿಸಿ ಯಾರು ನನ್ನನ್ನ ಉಪಾಸನೆ ಮಾಡ್ತಾರೋ ಮತ್ತೆ ಅವರು ಹಾಗೆ ಉಪಾಸನೆ ಮಾಡ್ತಕ್ಕಂಥವ್ರು ಎಂತ ಕ್ವಾಲಿಟಿ ಉಳ್ಳಂಥವ್ರು ಅಂದ್ರೆ ಶ್ರದ್ಧೆಯ ಪರಯೋಪೇತಾಃ. ಶ್ರದ್ಧೆಯ ಪರ ಅಂದ್ರೆ ಶ್ರದ್ಧೆಯ ಪರಯೋಪೇತಃ. ಪರಯೋಪೇತಃ ಅಂತಂದ್ರೆ ಪರಮವಾದ ನನ್ನಲ್ಲಿ. ಸೊ ಶ್ರದ್ಧೆಯ ಉಪೇತಃ. ಉಪೇತಃ ಅಂದ್ರೆ ಕೂಡಿದವರಾಗಿ, ಶ್ರದ್ಧೆಯಿಂದ ಕೂಡಿದವರಾಗಿ ಮಾಂ ನನ್ನನ್ನು ಯಾರು ಉಪಾಸನೆ ಮಾಡುತ್ತಾರೋ ತೇ ಅವರು ಯುಕ್ತತಮಾಹ ಅವರು ಶ್ರೇಷ್ಠರು ಅಂತ ಮೇ ಮತಃ ನನ್ನ ಮತ ಅಂತ ಮೊದಲು ಏನ್ ಮಾಡಿದ, ಸಗುಣ ಉಪಾಸನೆಯನ್ನ ಮಾಡ್ತಕ್ಕಂಥವರು ಶ್ರೇಷ್ಠರು ಅನ್ನುವಂತಹದ್ದು ನನ್ನ ಮತ ಅಂತ ಹೇಳಿದ. ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ, ಈಗ ಯಾರಾದರೂ ಗೀತೆಯನ್ನ ಅಧ್ಯಯನ ಮಾಡುವಾಗ ಅವರ ಸ್ವಭಾವ ಸಗುಣ ಉಪಾಸಕರಾಗಿದ್ದರಂತಂದ್ರೆ ಅವ್ರೇನ್ ಹೇಳ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ, ಭಗವಂತ ಸ್ಪಷ್ಟಪಡಿಸಿದ್ದಾನೆ ಸಗುಣ ಉಪಾಸನೆ ಮಾಡೋರು ಶ್ರೇಷ್ಠರು ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಇನ್ನು ಮುಂದಿನವೆಲ್ಲ ಬಿಟ್ಬಿಡ್ತಾರೆ. ಅವರು ಏನ್ ಮಾಡ್ತಾರೆ, ಇಷ್ಟ ತಗೊಂಡ್ಬಿಡ್ತಾರೆ. ಅವರು ಸಾಕು, ಒಂದು ಕೋಟ್ ಮಾಡಕ್ಕೆ ಎಷ್ಟು ಬೇಕು, ಒಂದು ವಾಕ್ಯ ಸಾಕಲ್ವಾ. ಸೊ ಎನಿವೇ ಆ ಲಾಜಿಕ್ ಅನ್ನ ಬೇರೆ ಇದರಲ್ಲಿ ಚಿಂತನೆ ಮಾಡೋಣ ಅಂತ. ಆದರೆ ಇಲ್ಲಿ ನಾವು ಭಕ್ತಿಯ ಕಡೆ ಬರೋಣ ಅಂತ. ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಃ. ಅಂದ್ರೆ ಈ ಯಾರು ನಿರಂತರವಾಗಿ ಮನಸ್ಸನ್ನ ನನ್ನಲ್ಲಿ ನಿಲ್ಲಿಸಿ ಉಪಾಸನೆ ಮಾಡ್ತಾರೋ ಶ್ರದ್ಧೆಯಿಂದ, ಅವ್ರು ನನ್ನ ಭಕ್ತರು. ಇದನ್ನ ಒಂದಿಷ್ಟು ನಾವು ಆಲೋಚನೆ ಮಾಡಿದ್ವಿ ಅಂತಂದ್ರೆ ನಮ್ಮ ಭಕ್ತಿ ಅನ್ನುವಂತಹದ್ದು ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಎಷ್ಟು ಹೊತ್ತು ನಮಗೆ ಮನಸ್ಸನ್ನ ನೆಲೆಸ್ಲಿಕ್ಕಾಗತ್ತೆ. ನಾವು ತುಂಬಾ ಕೆಲವೊಂದು ಪ್ರಸಂಗಗಳಲ್ಲಿ ನೋಡ್ತಿರ್ತೀವಿ. ಈಗ ಈ ಯಜ್ಞ ಯಾಗಾದಿಗಳಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಅರ್ಚಕರು ಮಾಡುವಂತಹ ಪೂಜೆಗಳಿರ್ಬೋದು, ಇಲ್ಲ ನಾವು ಮಾಡ್ತಕ್ಕಂಥ ಪೂಜೆಗಳಿರ್ಬೋದು, ಇಲ್ಲ ಯಾವುದೋ ಒಂದು ಪಾರಾಯಣ ಮಾಡ್ತಿರ್ಬೋದು, ಇಲ್ಲ ಜಪ ಮಾಡ್ತಿರ್ಬೋದು. ಇದೆಲ್ಲನೂ ಕೂಡ ಉಪಾಸನಾ ಕ್ರಮ. ಈ ಉಪಾಸನಾ ಕ್ರಮ ನಾವು ಅದನ್ನ ಎಷ್ಟೊತ್ತು ಮಾಡ್ತೀವಿ ಅಂತಂದ್ರೆ, ಇರ್ಲಿ ಎಷ್ಟೊತ್ತು ಮಾಡ್ತೀವೋ ನಮ್ಮ ಬಿಟ್ಟಿರ್ತಕ್ಕಂಥದ್ದು. ನೀವು ಅಷ್ಟೊತ್ತು ಮಾಡುವಾಗಲೂ ಕೂಡ ಆ ಮನಸ್ಸು ನಿರಂತರವಾಗಿ ಭಗವಂತನ ಕಡೆ ಇರ್ತದ. ಈಗ ಸಪೋಸ್ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ವಿಷ್ಣು ಸಹಸ್ರನಾಮ, ಈಗ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ,
ಪಾಸಿಟಿವ್ನ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಆಗಿ ಹೆಂಗ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ನಾವೇನ್ ಮಾಡ್ತೀವಿ ಅಂತಂದ್ರೆ ವಿಷ್ಣು ಸಹಸ್ರನಾಮವನ್ನ ಹೇಳುವಾಗ ಅಲ್ಲಿ ಅಕ್ಷರಗಳ ಕಡೆ ಗಮನ ಇರ್ತದೆ ನಮ್ಗ. ಸರಿ ಹೇಳ್ತಾ ಇದ್ದೀವ, ತಪ್ಪು ಹೇಳ್ತಾ ಇದ್ದೀವ, ಇಡೀ ನಮ್ದು ಎಲ್ಲಾನು ಕೂಡ ನಮ್ಮ ಒಂದು ಬೌದ್ಧಿಕ ಮಟ್ಟದಲ್ಲಿ ನಾವು ಅದನ್ನ ಅನುಸಂಧಾನ ಮಾಡ್ತೇವೆ ಬಿಟ್ರೆ ಆ ಪ್ರತಿ ನಾಮಗಳು ಭಗವಂತನ ಅನಂತ ಗುಣಗಳು, ಆ ಅನಂತ ಗುಣದಿಂದ ನನ್ನ ಮನಸ್ಸು ತುಂಬಿಕೊಂಡು ನಾವು ವಿಷ್ಣು ಸಹಸ್ರನಾಮವನ್ನು ಹೇಳಿದಾಗ ಅವಾಗ ಅದು ಏವಂ ಸತತ ಯುಕ್ತಾಯೇ ಅಂತಾಗತ್ತೆ. ಆದರೆ ಸಾಮಾನ್ಯವಾಗಿ ನಾವು ನೋಡುವಾಗ ಏನಾಗುತ್ತೆ, ಆ ಹೇಳೋದ್ರ ಕಡೆ ಎಷ್ಟೊತ್ತು ಹೇಳಿದ್ವಿ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ವಿ. ಯಾರಾದರೂ ಹೇಳಿದ್ಮೇಲೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಂದಾಗ ಅವಾಗ ಏನಾಗ್ಬಿಡ್ತದ, ಗೊತ್ತಾಗದಂತೆ ನಮಗೆ ತೃಪ್ತಿ ಆಗತ್ತೆ. ಎಂತಹ ತೃಪ್ತಿ ಅದು ಅಂತಂದ್ರೆ ಅಹಂಕಾರದಿಂದ ಕೂಡಿರ್ತಕ್ಕಂತಹ ಕರ್ತೃಭಾವದ ತೃಪ್ತಿ. ಯಾಕೆ ಕರ್ತೃಭಾವದ ತೃಪ್ತಿ ಅಂತಂತಂದ್ರೆ ಅಲ್ಲಿ ಹೇಳಲಿಕ್ಕೆ ನಮಗೆ ಆ ಶ್ಲೋಕಗಳನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು, ಮತ್ತೆ ಹೇಳಲಿಕ್ಕೆ ನಮಗೆ ಮಾತನಾಡಲಿಕ್ಕೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು, ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾರು, ಈ ಎಲ್ಲ ಸಂಗತಿಗಳು ಗೌಣ ಬಿಡ್ತಾವ. ಅದನ್ನೆಲ್ಲ ಮರ್ತು ಬಿಡ್ತೀವಿ ನಾವು. ಅವಾಗ ಏನಾಗುತ್ತೆ, ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಉಪಾಸನಾ ಕ್ರಮ ಆಗೋದಿಲ್ಲ, ಅದು ಶುದ್ಧವಾದ ಉಪಾಸನಾ ಕ್ರಮ ಆಗೋದಿಲ್ಲ. ಇನ್ನು ಪೂಜೆಗಳನ್ನು ಮಾಡುವಾಗ ಕೂಡ ಅಷ್ಟೇ, ಪೂಜೆ ಮಾಡ್ತಿರ್ತೀವಿ, ಮುಂದಿನ ವ್ಯವಸ್ಥೆಗೋಸ್ಕರ ಇಲ್ಲ ಸಾಮಗ್ರಿಗಳಿಗೋಸ್ಕರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬಹಿರ್ಮುಖವಾಗಿನೇ ನಮ್ಮ ಮನಸ್ಸು ಚಂಚಲ ಆಗುತ್ತೆ ಬಿಟ್ರೆ, ಈಗ ನಾವು ಅನೇಕ ಕಡೆ ಕೆಲವು ನೋಡ್ತಿರ್ತೀವಿ, ಸ್ನಾನಂ ಸಮರ್ಪಯಾಮಿ ಅಂತ ಷೋಡಶೋಪಚಾರ ಮಾಡುವಾಗ ಸ್ನಾನಂ ಸಮರ್ಪಯಾಮಿ, ಸ್ನಾನ ಮಾಡುವಾಗ ಸ್ವತಃ ಅಲ್ಲಿ ಏನು ಯಾವುದನ್ನ ನೀವು ಮೂರ್ತಿಯನ್ನ ಆವಾಹನೆ ಮಾಡಿದ್ದೀರಿ, ಹೇಗೆ ನಿಮ್ಮ ಮಗುವಿಗೆ ಸ್ನಾನ ಮಾಡಿಸುವಾಗ ಆ ಮನಸ್ಸಿರ್ತದೋ ಆ ರೀತಿಯಾಗಿ ಅಲ್ಲಿ ಭಾವ ಬರಕ್ ಸಾಧ್ಯನಾ? ಹಾಗೆ ಭಾವ ಬರ್ಬೇಕದು. ಇಲ್ಲ, ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಒಂದು ಏನ್ ಮಾಡ್ತೀವಿ ಅಂದ್ರೆ ಮೆಕ್ಯಾನಿಕಲ್ ಮೋಡ್ ಅಂತ ಕರಿತೀವಿ. ಅದು ಒಂದು ಒಂದು ಮೆಕ್ಯಾನಿಕ್ ಆಗಿ ಒಂದು ಮೂವ್ ಮಾಡ್ಕೊಂತ ಹೋಗ್ಬಿಡ್ತದ. ನಾನು ಪೂಜೆ ಮಾಡಿದೆ ಅಂತ ಅಷ್ಟೇ ಆಗ್ತದೆ ಬಿಟ್ರೆ, ಪೂಜೆ ಹೇಗೆ ಮಾಡಿದ್ದೀನಿ ಆನಂದ ಆಗಿದೆಯಾ, ಪೂಜೆ ಮಾಡಿದ್ದೀನಿ ಅಂತಕ್ಕಂಥದ್ದು ಆನಂದ ಬಿಟ್ರೆ ಪೂಜೆ ಮಾಡುವಾಗ ಆನಂದ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಭಗವಂತ, ಯಾರು ನಿರಂತರವಾಗಿ ಮನಸ್ಸನ್ನ ನನ್ನಲ್ಲಿ ನಿಲ್ಲಿಸುತ್ತಾರೆ, ಇದಕ್ಕೆ ನಮಗೆ ಈ ಉಪಾಸನಾ ಕ್ರಮದಲ್ಲಿ ನಮಗೆ ಅತ್ಯಂತ ಅಥೆಂಟಿಕ್ ಆಗಿ ಸಿಗತಕ್ಕಂಥದ್ದು ಯಾರಲ್ಲಿ ನೋಡ್ತು ಅಂತಂದ್ರೆ ನಾವು ಪ್ರಹ್ಲಾದನಲ್ಲಿ ನೋಡ್ತೀವಿ. ಆ ಪ್ರಹ್ಲಾದ ಎಲ್ಲ ಸಂಗತಿಗಳಲ್ಲಿ, ಆದ್ರೆ ಅವನಿಗೆ ಒಂದು ಸ್ವಲ್ಪನೂ ಕೂಡ ಮನಸ್ಸು ಚಂಚಲ ಇರಂಗಿಲ್ಲ. ಅವನು ದೇಹದ ಮೇಲೆ ಅವನಿಗೆ ಸಂಪೂರ್ಣವಾಗಿ ಅಭಿಮಾನ ಕಳ್ಕೊಂಡ್ಬಿಟ್ಟಿರ್ತಾನೆ. ಅವನು ಆ ರಾಕ್ಷಸಿಯನ್ನ ಕರೆಸಿ ಅವಳು ಅಗ್ನಿಯನ್ನ ಉಪಾಸನೆ ಮಾಡ್ತಕ್ಕಂಥವಳು. ಹಾಗಾಗಿ ಅವಳಿಗೆ ಅಗ್ನಿ ಅವಳನ್ನು ದಹಿಸುವುದಿಲ್ಲ. ಅಂತಹ ವಿದ್ಯೆಯನ್ನು ಪಡೆದಿರ್ತಕ್ಕಂತಹ ಯಕ್ಷಿಣಿ. ಆ ಹಿರಣ್ಯ ಕಶ್ಯಪ ಏನ್ ಮಾಡ್ತಾನ, ಅವನಿಗೆಲ್ಲ ಎಲ್ಲ ರಾಕ್ಷಸರು ದೇವತೆಗಳು ಎಲ್ಲರೂ ಕೂಡ ಅವನ ಅಂಡರಲ್ವಾ. ಹಾಗಾಗಿ ಅವಳನ್ನ ಕರೆಸಿಬಿಟ್ಟು ಆ ಮಗನನ್ನ ಅವನ ಜೊತೆ ಅವನ ಕಡೆ ಕೊಟ್ಬಿಟ್ಟು ಬೆಂಕಿ ಹಚ್ಚಿ ಬಿಡ್ತಾನೆ.
ವಿದ್ಯೆಯನ್ನ ಕಲಿತಿರ್ತಕ್ಕಂತಹ ಯಕ್ಷನಿಗೆ ಭಯ ಶುರುವಾಗುತ್ತೆ. ಆದ್ರೆ ಏನು ತಿಳುವಳಿಕೆಯಿಂದ ಇರ್ತಕ್ಕಂತಹ ಪ್ರಹ್ಲಾದನಿಗೆ ಮಾತ್ರ ಒಂದು ಸ್ವಲ್ಪನೂ ಕೂಡ ಭಯ ಬರುವುದಿಲ್ಲ. ಏನ್ ತೋರಿಸುತ್ತೆ ಇದು? ಈ ರೀತಿಯಾಗಿರ್ತಕ್ಕಂತಹ ಅಚಲವಾಗಿರ್ತಕ್ಕಂತಹ, ಅದಕ್ಕೆ ಶ್ರದ್ಧೆಯ ಅಂತ. ಆ ರೀತಿಯಾಗಿರ್ತಕ್ಕಂಥ ಶ್ರದ್ಧೆ ಯಾರಲ್ಲಿ ಮೂಡುತ್ತೆ, ಆ ರೀತಿಯಾಗಿ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೆ ಅವರು ಶ್ರೇಷ್ಠ ನನ್ನ ಭಕ್ತರು, ಸಗುಣ ಉಪಾಸನೆ ನನ್ನ ಭಕ್ತರು ಅಂತ. ನಾವು ಈ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಾವು ಶ್ರೀರಾಮಕೃಷ್ಣ ಪರಮಹಂಸರು ನೋಡ್ಬೋದು. ಶ್ರೀರಾಮಕೃಷ್ಣ ಪರಮಹಂಸರಿಗೆ ಸುಮಾರು ಸಾರಿ ಕೆಲವೊಮ್ಮೆ ಹೇಳಿದ್ದೀನಿ, ಮತ್ತೊಂದ್ಸರಿ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಂದು ವಿಷಯಗಳನ್ನ ಮತ್ತೆ ಮತ್ತೆ ಹೇಳೋದ್ರಿಂದ ದೋಷ ಇಲ್ಲ ಅಂತ ಶಾಸ್ತ್ರದಲ್ಲಿ. ಅವ್ರಿಗೆ ಒಂದ್ಸಾರಿ ಈ ಚಿನ್ನದ ಸೊಂಟ ಕಟ್ಕೊಳ್ತಾರಲ್ವ, ದಾರ, ಚಿನ್ನದ ಉಡದಾರವನ್ನ ಕಟ್ಕೊಳ್ಬೇಕು ಅಂತ ಅವರಿಗೆ ಆಸೆ ಆಗುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಆ ರಾಣಿ ರಾಸಮಣಿ ಅಳಿನಾಗಿರ್ತಕ್ಕಂಥ ಮಥುರ್ನಾಥ ಭಾಗು ಹೇಳ್ತಾರೆ, ನನಗೆ ಚಿನ್ನದ್ದು ಉಡದಾರ ಬೇಕಾಗಿದೆ. ಆಯ್ತು, ಅವ್ರು ತಂದುಕೊಟ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ರಾಮಕೃಷ್ಣ ಪರಮಹಂಸರು ಬಹಳ ಅತ್ಯಂತ ಖುಷಿಯಿಂದ ಅದನ್ನ ಕಟ್ಟಿಕೊಂಡು ಏನು ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ತೋರಿಸ್ತಾರೆ. ಹೇಗ್ ಕಾಣ್ತಾ ಇದ್ದೀನಿ ನಾನು, ಹೇಗ್ ಕಾಣ್ತಾ ಇದ್ದೀನಿ ನಾನು, ಏನು ಎಲ್ಲರೂ ನೋಡಿದ್ರಿಗೆ ಆಶ್ಚರ್ಯ, ಏನಪ್ಪ ಇವರು ಚಿನ್ನ ಇಷ್ಟೊಂದು ಇಷ್ಟಪಡ್ತಾರೆ ಇವರು ಅಂತ. ಯಾರ್ಯಾರೋ ಭಕ್ತರು ಬರ್ತಾ ಇರ್ತಾರೆ, ಯಾರ್ಯಾರೋ ಅವ್ರನ್ನ ಏನು ಇವರು ದೇವ್ರಂತ ಹೇಳ್ತಾರೆ, ನೋಡು ಇವ್ರನ್ನಂತ ಆ ರೀತಿಯ ಕೆಲವೊಬ್ಬರು ನೋಡಕ್ ಬರ್ತಿರ್ತಾರೆ. ಆದ್ರೆ ಇಲ್ಲಿ ಬೇರೆ ನಡೀತಾ ಇದೆ. ಖುಷಿಯಾಗಿ ಒಂದು ಮಗುನ್ ತರ ಅದನ್ನ ಕಟ್ಟಿಕೊಂಡು ಓಡಾಡೋದು, ತೋರಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಯಾವಾಗ ಸಾಯಂಕಾಲ 4 ಗಂಟೆ ಆಗುತ್ತೆ, ಯಾವಾಗ ಕಾಳಿ ಮಂದಿರದಲ್ಲಿ ಆ ಪೂಜೆದು ಶಂಖನಾದ ಕೇಳುತ್ತ, ಘಂಟಾನಾದ ನೋಡಿ, 1 ಸೆಕೆಂಡಲ್ಲಿ ಇಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಮನಸ್ಸು ಒಮ್ಮೆಲೆ ಪರಮಾತ್ಮನ ಕಡೆ ಹೋಗ್ಬಿಡ್ತಿದೆ. ಆಯ್ತು, ಅದು ಅದ್ರ ವ್ಯಾಲ್ಯೂ ಎಷ್ಟು, ಅದನ್ನ ಹೆಂಗ್ ಜೋತ್ಪನ್ನ ಮಾಡಿಬಿಡ್ಬೇಕು, ಅದು ಏನೋ ಅವ್ರಿಗೆ ಗೊತ್ತಾ, ಪ್ರಶ್ನೆ ಇಲ್ಲ. ಅದೇ ಕ್ಷಣದಲ್ಲಿ ಬಿಟ್ಬಿಟ್ಟು ಆಯ್ತು ಅವರು ಮಂದಿರಕ್ಕೆ ಹೋಗ್ತಾರೆ. ಆಮೇಲೆ ಅದೇನು ಯಾರು ತಗೊಂಡಿರ್ತಾನೋ ಕೂಡ ಗೊತ್ತಿರೋದಿಲ್ಲ ಅವ್ರಿಗೆ. ಹೀಗೆ ಎಲ್ಲಿಯವರೆಗೆ ಇಂತಹ ಒಂದು ಭಕ್ತಿ ನಮ್ಮ ಜೀವನ ನಾವು ಅದಕ್ಕೆ ನಿಯೋಜನೆಗೊಳ್ಳೋದಿಲ್ಲ, ಅವಾಗ ಅದು ರಿಯಲ್ ಭಕ್ತಿ ಆಗೋದಿಲ್ಲ. ಆದ್ರೆ ನಾವು ಭಕ್ತಿಯನ್ನ ಮಾಡ್ತೀವಿ, ಎಂತಹ ಭಕ್ತಿ ಅಂತಂದ್ರೆ, ನಮ್ಮ ಭಕ್ತಿ ಪೂಜೆ ಮಾಡದಿದ್ರೆ ಏನಾಗುತ್ತೇನೋ ಅಂತ ಒಂದು ರೀತಿಯಾಗಿರ್ತಕ್ಕಂಥ ಭಕ್ತಿ, ಮತ್ತೆ ಮಾಡದೇ ಇದ್ರೆ ಇನ್ನೇನಾಗಿಬಿಟ್ರೆ ಹೇಗೆ ಅಂತ ಎದುರ್ಕೊಂಡು ಭಕ್ತಿ, ಮತ್ತೆ ಇನ್ನೇನಾದ್ರೆ ಕೇಳ್ಕೊಳ್ಳೋಕ್ಕೋಸ್ಕರವಾಗಿ ಭಕ್ತಿ. ಆಲ್ಮೋಸ್ಟ್ ಆಲ್ ಜನ ಭಯದಿಂದ ಭಕ್ತಿ ಮಾಡೋರು ಉಂಟು, ಮತ್ತೆ ತಮ್ಮ ವಾಂಛೆಗಳನ್ನ ತೀರ್ಸ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಮಾಡೋರು ಉಂಟು. ಇವನ್ನೆಲ್ಲ ತಪ್ಪಂತ ಹೇಳ್ತಿಲ್ಲ ನಾನು. ಇವೆಲ್ಲವೂ ಕೂಡ ಸೀಮಿತವಾಗಿರ್ತಕ್ಕಂಥದ್ದು. ಭಯ ಅಂದ್ರೆ ಪೂಜೆ ಮಾಡೋದ್ರಿಂದ ಭಯ ಹೊರಟೋಗುತ್ತೆ, ಇಸ್ ಓಕೆ, ಫೈನ್. ಮತ್ತೆ ಏನೋ ಬೇಕಾಗಿದೆ ನಮ್ಗೆ, ಅದಕ್ಕೆ ಅರ್ಜಿ ಹಾಕ್ತಿವಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀವಿ, ದಟ್ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ, ದಟ್ ಇಸ್ ಓಕೆ, ಫೈನ್. ಆದ್ರೆ ಗೀತೆಯ ಭಕ್ತಿ ಅಲ್ಲ ಅದು. ಗೀತೆಯ ಭಕ್ತಿ ಏನಂತಂದ್ರೆ ಸಂಪೂರ್ಣವಾಗಿ ಮನಸ್ಸು ಅವನಲ್ಲಿ ಶ್ರದ್ಧೆಯನ್ನು ಇಡಬೇಕು. ಯಾರು ಆ ರೀತಿಯಾಗಿ ಭಕ್ತಿಯನ್ನ ಮಾಡ್ತಾರೆ ನೋಡಿ, ನೀವು
ಶ್ರೀನಿವಾಸ ಶ್ರೀನಿವಾಸ ಪುರಂದರದಾಸರು ಆ ಕಾಲದಲ್ಲಿ ಅವರು ನವಕೋಟಿ ನಾರಾಯಣ ಅಂತ ಅವರು. ಈ ಕಾಲದಲ್ಲಿ ಕೋಟಿ ಅಲ್ಲ, ಈ ಕಾಲದಲ್ಲಿ ಕೋಟಿ ತುಂಬಾ ಚಿಕ್ಕದಾಗಿದೆ ಇವಾಗ. ಆ ಕಾಲದಲ್ಲಿ ನವಕೋಟಿ ನಾರಾಯಣರು ಅಷ್ಟು ಶ್ರೀಮಂತರಾಗಿರ್ತಕ್ಕಂಥವ್ರು, ಅಷ್ಟು ಅದು ಹಣವನ್ನ ಅಷ್ಟು ಅವರು ಏನೋ ಪ್ರೀತಿ ಮಾಡತಕ್ಕಂಥವ್ರು. ನೋಡಿ, ಅವರು ಒಂದು ಜೀವನದಲ್ಲಿ ಒಂದು ದರ್ಶನ ಆಗಿಬಿಟ್ಟು, ಅದು ದರ್ಶನ ಏನು ಸುಮ್ಮನೆ ಒಂದು ಜನಕ್ಕೆ ಅಷ್ಟೇನೆ. ಅಂತಹ ಅನೇಕ ಕೆಲವೊಂದು ಸಂಗತಿಗಳು ನಮ್ಮ ಜೀವನದಲ್ಲಿ ಆಗಿವೆ. ಹಂಗೆ ಆಗ್ಬೇಕಂತಿಲ್ಲ, ಹೀಗೆ ಆಗಿರ್ತವೆ. ಆದ್ರೆ ಒಂದೇ ಕ್ಷಣಕ್ಕಷ್ಟು ವೈರಾಗ್ಯ ಬರೋದಿಲ್ಲ ಅಂತ. ಯಾಕೆ ಬರೋದಿಲ್ಲ ನಮ್ಮಲ್ಲಿ? ಯಾಕಂತಂದ್ರೆ ನಮ್ಮದು ಪಾತ್ರೆ ಅಷ್ಟು ಶುದ್ಧವಾಗಿಲ್ಲ. ಜೀವನವೆಲ್ಲ ಭಗವಂತನಿಗೆ ಸಮರ್ಪಿಸುವಷ್ಟು ನಮ್ಮ ಇನ್ನ ಕರ್ಮಗಳು, ವಾಸನೆಗಳು ಉಳ್ಕೊಂಡವ. ಹಾಗಾಗಿ ಕೇಳಿದ ತಕ್ಷಣಕ್ಕ, ಒಂದು ಯಾವುದೋ ಘಟನೆ ನಡೆದ ತಕ್ಷಣಕ್ಕ ಇಂಪಾಸಿಬಲ್. ಬಟ್ ಆದರೂ ದಾಸರಿಗೆ, ಪುರಂದರಿಗೆ, ಶ್ರೀನಿವಾಸರಿಗೆ ಒಂದೇ ಕ್ಷಣ ನೋಡಿ ದಾಸ ಆಗಿಬಿಟ್ರು ಅವರು. ನವಕೋಟಿ ನಾರಾಯಣ ಆಗಿರ್ತಕ್ಕಂಥವ್ರು ದಾಸ ಆಗಿಬಿಟ್ರು. ಇಡೀ ಹೆಂಗ ನಾರದ ಮಹರ್ಷಿಗಳು ಯಾವಾಗಲೂ ನಾರಾಯಣ ಅಂತ ಅನ್ಕೊಂತ ತಿರ್ಗಾಡ್ತಾರೋ, ಹಾಗೆ ತಮ್ಮ ಜೀವನ ಎಲ್ಲವನ್ನು ಕೂಡ ಈ ವಿಠ್ಠಲ ನಾಮದಲ್ಲಿ ಕಳೆದ್ಬಿಟ್ರು ಅವರು. ಈ ರೀತಿಯಾದ ಭಕ್ತಿ, ಅದು ಭಕ್ತಿ ಪರಮಾತ್ಮನನ್ನ ಒಂದು ರೂಪದಲ್ಲಿ ವಿಠ್ಠಲನಾಗಿ ಅವನನ್ನ ಪೂಜಿಸುವಂತಹದ್ದು, ಕಾಳಿಯಾಗಿ ರಾಮಕೃಷ್ಣ ಪರಮಹಂಸರು ಪೂಜಿಸಿರ್ತಕ್ಕಂಥದ್ದು. ಹೀಗೆ ಒಂದು ಪರ್ಟಿಕ್ಯುಲರ್ ಫಾರ್ಮ್. ಶ್ರೀರಾಮಕೃಷ್ಣ ಪರಮಹಂಸರಂತನೂ ಕೂಡ ಒಂದು ಸಾರಿ ಅದ್ಯಾವುದೋ ಕಾರಣಕ್ಕೆ ಅಚಾನಕ್ಕಾಗಿ ಆ ಕಾಳಿಯ ಮೂರ್ತಿ ಒಂದಿಷ್ಟು ಭಗ್ನ ಆಗುತ್ತೆ. ಭಗ್ನ ಆದಾಗ ಅನೇಕ ಜನ ಅಲ್ಲಿರ್ತಕ್ಕಂತಹ ಏನು ಪುರೋಹಿತರು, ಆ ಕಾಲದಲ್ಲಿ ದೊಡ್ಡ ಪುರೋಹಿತರು, ಅವರೆಲ್ಲ ಹೇಳ್ತಾರೆ ರಾಣಿ ರಾಸಮಣಿಗೆ ಭಗ್ನವಾಗಿರ್ತಕ್ಕಂತಹ ಮೂರ್ತಿಯನ್ನ ಪೂಜಿಸಬಾರದು ಅಂತ. ಅವರೆಲ್ಲರ ಅಭಿಪ್ರಾಯವನ್ನ ಕೇಳಿ ಕೊನೆಗೆ ರಾಣಿ ರಾಸಮಣಿ ಪರಮಹಂಸರ ಹತ್ರ ಬಂದು ಕೇಳ್ತಾಳೆ, ಈಗೆಲ್ಲ ಹೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ. ಅವಾಗ ಪರಮಹಂಸರು ಹೇಳ್ತಾರೆ, ಏನು ನಿಮ್ಮ ಮನೆಯಲ್ಲಿ ನಿಮ್ಮ ಮಗುಗೆ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಏನಾದರೂ ಕೈ ಕಾಲ ಏನಾದ್ರೆ ಏನ್ ಮಾಡ್ತೀರಿ ಅಂತ ಏನು ಅದನ್ನ ಇದು ಮಾಡಿಬಿಡ್ತೀರಾ? ಹೇಗೆ ಅದಕ್ಕೆ ರಿಪೇರಿ ಮಾಡೋದಿಲ್ವೋ? ಅದಕ್ಕೆ ಪ್ಲಾಸ್ಟರ್ ಮಾಡಬೇಕು, ಸರ್ಜರಿ ಮಾಡಬೇಕು, ಮಾಡಿದ್ರೆ ಸರಿ ಮಾಡೋದಿಲ್ವಾ? ಹಾಗೆ ಅವಳು ಜೀವಂತ ಮೂರ್ತಿ, ಅದನ್ನು ಸರಿ ಮಾಡ್ಬೇಕಂತ ಅವರು ಏನ್ ಮಾಡ್ತಾರೆ, ಅವರು ಪುನಃ ಅದನ್ನು ಸರಿ ಮಾಡಿಸ್ತಾರೆ. ಅವರು ಇಟ್ ಇಸ್ ಶ್ರದ್ಧಾ. ಅದು ಬರೀ ಒಂದು ಶಿಲೆ ಆಗಿದ್ದಿಲ್ಲ ಅದಕ್ಕೆ. ಈ ರೀತಿಯಾಗಿರ್ತಕ್ಕಂತಹ ಶ್ರದ್ಧೆ ಬರ್ಬೇಕು ನಮ್ಗ. ಆ ಶ್ರದ್ಧೆ ಬಂತಂತಂದ್ರೆ ಆವಾಗ ಅದು ನಿಜವಾಗಿರ್ತಕ್ಕಂತಹ ಭಕ್ತಿ. ಅಂತಹ ಯಾರು ಭಕ್ತರಿದಾರೋ ಅವರು ನನಗೆ ಅತ್ಯಂತ, ಅವರು ನಿಜವಾದ ಭಕ್ತರು. ತೇಮೇ ಯುಕ್ತತಮ ಮತಃ, ಅವರನ್ನ ನಾನು ನನ್ನ ಭಕ್ತರು ಅಂತ, ನನ್ನ ಮತ ಅಂತ. ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರಿಉಪಾಸತೆ ಸರ್ವತ್ರ ಗಮಚಿಂತ್ಯಂಚ
ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಈ ಎರಡು ಶ್ಲೋಕಗಳು, ಈ ಎರಡನೇ ಶ್ಲೋಕ ಏನಿದೆ ಅಲ್ವಾ, ಈ ಎರಡನೇ ಶ್ಲೋಕ ಸಗುಣ ಉಪಾಸಕನಾಗಿರ್ತಕ್ಕಂತಹ ಭಕ್ತ, ಅವನ ಭಕ್ತಿ, ಅಂತಹ ಭಕ್ತಿಯನ್ನ ಮಾಡುವಂತಹ ಯಾರು ಭಕ್ತನಿದ್ದಾನೋ ಅವನು ನನ್ನ ಭಕ್ತ ಎನ್ನುವಂತಹ ನನ್ನ ಮತ ಅಂತ ಸ್ಪಷ್ಟೀಕರಣ ಕೊಟ್ಟರು. ಈ ಭಕ್ತಿಯ ವಿಚಾರ ಇದೆಯಲ್ವಾ, ಆಕ್ಚುಲಿ ಮನುಷ್ಯನಿಗೆ ಈ ನಿರ್ಗುಣ ಉಪಾಸನೆಗಿಂತನೂ ಕೂಡ ಸಗುಣ ಉಪಾಸನೆ ಅತ್ಯಂತ ಸುಲಭದಾಯಕವಾಗಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಏನ್ ಬರಬೇಕು ಅಂತಂದ್ರೆ, ಸಗುಣ ಉಪಾಸನೆಯಲ್ಲಿ ಒಂದಿಷ್ಟು ಜ್ಞಾನದಿಂದ ಕೂಡಿರ್ತಕ್ಕಂತಹ ಸ್ಪಷ್ಟತೆ ಬರಬೇಕು. ಯಾಕಂತಂದ್ರೆ ಪರಮಾತ್ಮನ ಸತ್ಯ ಅನ್ನುವಂತಹದ್ದು ಏನು ಒಂದು ನಾಲೆಡ್ಜ್ ಇದೆ ನೋಡಿ, ಆ ನಾಲೆಡ್ಜ್ ಸ್ಪಷ್ಟ ಆಗೋ ತನಕ ನಿಮಗೆ ಶ್ರದ್ಧೆ ಬರೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದರೆ ನಮಗೇನಾಗಿದೆ ಅಂತಂದ್ರೆ, ಪರಮಾತ್ಮ ಸತ್ಯ ಅಂತಕ್ಕಂತಹದ್ದು ಗೌಣಾಗಿ ಪ್ರಕೃತಿ ಸತ್ಯ ಅನ್ನುವಂಥದ್ದು ಸ್ಟ್ರಾಂಗ್ ಅದ ನಮ್ಮೊಳಗಡೆಗೆ. ಅದಕ್ಕೆ ಕೆಲವೊಬ್ರು ಕೇಳ್ತಿರ್ತಾರೆ, ಎಷ್ಟು ದಿವಸ ನಾವು ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಿದ್ವಿ, ನಮ್ಗೆ ಯಾಕೆ ಪರಮಾತ್ಮ ಏನೋ ನಮ್ಗೆ ಕರುಣೆ ಮಾಡ್ತಾ ಇಲ್ಲ. ಕೆಲವೊಬ್ರದೆಲ್ಲನೂ ಕೂಡ ಅಳಲು. ಅದಕ್ಕಿಷ್ಟೇ ಕಾರಣ, ಆ ತೀವ್ರತೆ ಇರೋದಿಲ್ಲ. ಆ ತೀವ್ರತೆ ಯಾವಾಗ ಬರುತ್ತೆ ಅಂತಂದ್ರೆ, ಜ್ಞಾನ ಬೆಳೆದಂತೆಲ್ಲ ತೀವ್ರತೆ ಬರುತ್ತೆ. ಎಲ್ಲಿ ಜ್ಞಾನ ಕಡಿಮೆ ಅಂತ ಬರ್ತದ ಅವಾಗ ಅದು ತೀವ್ರತೆ ಕಡಿಮೆ ಅಂತ ಬರ್ತದ. ಹೆಂಗ ನಮಗೆ ಎಜುಕೇಶನ್ ಮಾಡಿದ್ವಿ ಅಂತಂದ್ರೆ, ಸ್ಕೂಲ್ಗೆ ಹೋದ್ವಿ ಅಂತಂದ್ರೆ ನಾವು ವಿದ್ಯಾವಂತರಾಗಿದ್ವಿ. ವಿದ್ಯಾವಂತರಾದ್ರೆ ನಾವು ಒಂದು ಉದ್ಯೋಗವನ್ನು ಪಡ್ಕೋಬಹುದು. ಉದ್ಯೋಗವನ್ನು ಪಡ್ಕೊಂಡು ಬಿಟ್ರೆ ಹಣವನ್ನು ಸಂಪಾದನೆ ಮಾಡ್ಬೋದು. ಹಣವನ್ನು ಸಂಪಾದನೆ ಮಾಡೋದ್ರಿಂದ ನಮ್ಮ ಜೀವನ ಸುಖವಾಗಿರುತ್ತೆ ಅಂತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿ ಜ್ಞಾನ ಇರೋದ್ರಿಂದ, ಎಷ್ಟು ಕಷ್ಟವಾದರೂ ಕೂಡ ಅದಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಎಫರ್ಟ್ ಹಾಕ್ತೀವಿ. ಇಲ್ಲ ಒಂದು ಉದ್ಯೋಗ ಮಾಡಲಿ, ಇನ್ನೊಂದು ಜಾಬ್ ಮಾಡಲಿ, ವಾಟೆವರ್ ಯಾವ್ದಾರ ಮಾಡಲಿ, ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತದ. ಆದ್ರೆ ಇದರಲ್ಲಿ ಅಷ್ಟು ಸ್ಪಷ್ಟತೆ ಯಾಕಿಲ್ಲ ಅಂತಂದ್ರೆ, ಇದರ ಸಂಖ್ಯೆ ವಿರಳದ, ಅದಕ್ಕಾದ್ರೆ ತುಂಬಾ ಸಂಖ್ಯೆ ದೊಡ್ಡದದ. ಎಲ್ಲರನ್ನು ನೋಡಿ ನಾವು ಫಾಲೋ ಮಾಡ್ತೀವಿ. ಆದ್ರೆ ಇದರಲ್ಲಿ ಫಾಲೋ ಮಾಡಕ್ ಕಷ್ಟ ಅದ. ಯಾಕೆ ಅಂತಂದ್ರೆ, ಇದು ಒಂದು ರೀತಿಯಾಗಿರ್ತಕ್ಕಂತಹ ಈ ವ್ಯವಸ್ಥೆ ಒಳಗಡೆಗೆ ವಿರುದ್ಧ ಈಸಿದಂಗಿದೆ. ಈ ಕಡೆ ವೀಸ ತುಂಬಾ ಕಡಿಮೆ, ಯಾರು ಇರೋದಿಲ್ಲ ನಿಮಗ. ಅವಾಗ ಏನಾಗಿಬಿಡ್ತದೆ, ನಮ್ಮ ಶ್ರದ್ಧೆ ಅಷ್ಟು ಜ್ಞಾನ ಅಷ್ಟು ಸ್ಟ್ರಾಂಗ್ ಎಲ್ಲದೇ ಇರೋದ್ರಿಂದ ಏನಾಗಿಬಿಡ್ತದ, ವೀಸ ಅಂತ ಬಂದ್ಬಿಡ್ತದೆ. ನಾವು ಹೇಳ್ತೀವಿ ಕೆಲವೊಮ್ಮೆ, ಎಲ್ಲ ನಮ್ಮ ಜೀವನ ಎಲ್ಲನೂ ಇದಕ್ಕೋಸ್ಕರ ಅಂತಾನೆ ಅಂತೀವಿ. ಆದ್ರೆ ಎಲ್ಲೋ ಒಂದು ಕಡೆಗೆ ಕೆಲವೊಂದಿಷ್ಟು ವೀಸ ಅಂತ ಬಂದ್ಬಿಡ್ತದ. ಯಾಕೆ ಅಂತಂದ್ರೆ ಆ ಜರ್ನಿ ಸ್ವಲ್ಪ ಕಷ್ಟವಿದೆ. ಅದಕ್ಕೆ ನಿಮಗೆ ಯಾರಾದರೂ ಒಬ್ಬರು ಎಲ್ಲೋ ಇಲ್ಲೊಬ್ರು ಸಿಗ್ತಾರೆ ನಮಗೆ ಮಹನೀಯರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಪ್ರತಿಸಿದ್ಧಯೇ ತಥಾಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಹೇಗೆ ಒಬ್ರು, ಸಾವಿರಕ್ಕೊಬ್ರು, ಲಕ್ಷಕ್ಕೊಬ್ರು, ಕೋಟಿಗೊಬ್ರು, ಬಹಳ ಅಪರೂಪ. ಕೋಟಿಗೊಬ್ಬ ಜ್ಞಾನಿ, ಲಕ್ಷಕ್ಕೊಬ್ಬ ಭಕ್ತ. 1000 ಜನರಲ್ಲಿ ಒಬ್ಬನು ಉತ್ತಮನಾಗಿರ್ತಕ್ಕಂಥವನು. ತುಂಬಾ ಬಲಾಢ್ಯರು ಬೆಳೆದ ಮೇಲೆ ನಮಗೆ ಕಾಣಿಸ್ಕೊಡ್ತಾರೆ. ಆದ್ರೆ ಸಾಧಕ ಹಂತದಲ್ಲಿ ತುಂಬಾ ಕಡಿಮೆ, ನಮಗೆ ಸಿಗೋದಿಲ್ಲ. ಆ ಕಾರಣದಿಂದನೇ ನಮಗೆ ಅಂತಹ ಒಂದು ಮಹನೀಯರ ಸಂಘನೂ ಕೂಡ ಬಹಳ ಕಡಿಮೆ ಸಿಗೋದಿಲ್ಲ ನಮ್ಗೆ. ಯಾಕಂತಂದ್ರೆ ಅವ್ರನ್ನ ಗುರುತಿಸೋದೇ ನಮಗಾಗೋದಿಲ್ಲ. ಯಾಕಂತಂದ್ರೆ ನಮ್ದು ಬಹಿರ್ಮುಖ ಆಗಿರೋದ್ರಿಂದ ಮನಸ್ಸು.
ಹಾಗಾಗಿ ಏನು ನಾವು ಭಕ್ತಿ ಅಂತ ಕರಿತೀವಿ, ಆ ಭಕ್ತಿ ಶ್ರದ್ಧೆಯಿಂದ ಕೂಡಬೇಕು, ಅದು ಅತ್ಯಂತ ಶ್ರೇಷ್ಠವಾಗಬೇಕು ಅಂತಂದ್ರೆ ನಮ್ಮ ಮನಸ್ಸು ಆ ಕಡೆ ಚಲಿಸ್ಬೇಕು. ರಮಣ ಮಹರ್ಷಿಗಳು ಒಂದು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು, ಸುಮ್ಮನೆ ಮಲ್ಕೊಂಡಿದ್ದಾರೆ, ಒಂದು ಜಸ್ಟ್ ಒಂದು ಏನು ಒಂದು ಚಿಂತನೆ, ಅವ್ರದ್ದು ಒಂದು ಚಿಂತನೆ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ತಮ್ಮನ್ನ ತಾವೇ ದೇಹದಿಂದ ಬಿಡಿಸಿಕೊಂಡು ಹೊರಗಡೆ ನೋಡ್ರಷ್ಟು ಕೆಪಾಸಿಟಿ ಬರ್ತವ್ರಿ. ಅವ್ರದ್ದು ಸಾಧನೆಗೆ ಜನ ನೋಡಿದ್ರೆ ಬಹಳ ಏನಿಲ್ಲ, ಅವ್ರದ್ದು ಬಹಳ ಕಡಿಮೆ. ಬಂದ ಮೇಲೆ ಇಲ್ಲಿ ತಿರುವಣ್ಣಾಮಲೆಗೆ ಬಂದ ಮೇಲೆ ಅವ್ರದ್ದು ಜೀವನ ಚರಿತ್ರೆ ಸಿಗುತ್ತೆ ಬಿಟ್ರೆ, ಅಲ್ಲಿ ಅದಕ್ಕಿಂತ ಮೊದಲು ಒಬ್ಬ ಸಾಮಾನ್ಯ ಸ್ಕೂಲ್ ಹೋಗ್ತಕ್ಕಂಥವ್ರು ಅಷ್ಟೇ. ವೆಂಕಟರಮಣ ಏನು ಹೆಸರು. ಎಷ್ಟು ಒಂದು ಸ್ವಪ್ನ ಬಂತವ್ರಿಗೆ, ಸ್ವಪ್ನ ದರ್ಶನ ನೋಡಿ. ಅಷ್ಟು ಒಂದು ಸೆಕೆಂಡಲ್ಲಿ ಡಿಸಿಷನ್ ತಗೊಂಡ್ಬಿಟ್ರು ಅವರು. ತಿರುಗಿ ಅವ್ರದ್ದು ವಾಪಸ್ ಹೋಗ್ಲಿಲ್ಲ, ಅವರು ಹಿಂದಕ್ಕೆ ಹೋಗ್ಲಿಲ್ಲ. ಆದ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ, ನಾವೇನ್ ಮಾಡ್ತಾ ಇದ್ದೀವಿ, ಒಂದ್ ಹೆಜ್ಜೆ ಇಡ್ತೀವಿ, ಮತ್ತೆ 4 ಹೆಜ್ಜೆ ಹಿಂದಕ್ಕೆ ಹೋಗ್ತೀವಿ, ಮತ್ತೆ ಇನ್ನು ಯಾವುದೋ ಸಂದರ್ಭ ಬರ್ತದೆ ಅವಾಗ ಒಂದು ಹೆಜ್ಜೆ ಇಡ್ತೀವಿ. ಯಾಕೆ ಅಂತಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇದು ಜರ್ನಿನೇ, ಆದ್ರೆ ಇದು ಎಂತ ಜರ್ನಿ ಅಂತಂದ್ರೆ ತುಂಬಾ ನಿಧಾನವಾಗಿರ್ತಕ್ಕಂಥ ಜರ್ನಿ ಇದು. ಕಾರಣ ಏನಂತಂದ್ರೆ ಇಷ್ಟೇ, ಡೋಲಾಯಮಾನ ಸ್ಥಿತಿ, ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಡಿಸಿಷನ್ಗಳು ಯಾಕೆ ತಗೊಳಕ್ಕಾಗಲ್ಲ ಅಂತಂದ್ರೆ ನಮ್ಗೆ ಹೆದರಿಕೆ ಆಗಿಬಿಡ್ತದ. ಯಾಕಂದ್ರೆ ನಮ್ಗೆ ಸ್ಪಷ್ಟತೆ ಇಲ್ಲಲ್ವಾ. ಯೋಗಕ್ಷೇಮ ನೋಡ್ಕೊಳ್ತೀನಿ ಅಂತ ಹೇಳಿದ, ಆದ್ರೆ ಅದು ಎಷ್ಟರ ಮಟ್ಟಿಗೆ ನಾವು ಈಗಾಗಲೇ 9ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಯಶಾಂ ನಿತ್ಯಾಭಿಯುಕ್ತ ನಾವು ಯೋಗಕ್ಷೇಮ ವಹಾಮ್ಯಹಂ ಅಂತ ನೋಡಿದ್ದೀವಿ. ಆದ್ರೆ ಯಾವಾಗ ನಾವು ಪರೀಕ್ಷೆ ಮಾಡಕ್ ಹೋಗ್ತೀವಿ ಅದನ್ನ? ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಇನ್ನು ಆ ಪರಮಾತ್ಮನ ತತ್ವದಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವುದರಿಂದ, ಆ ಪರಮಾತ್ಮನಲ್ಲಿ ಸ್ಪಷ್ಟತೆ ಬರಬೇಕಂತಂದ್ರೆ ಈ ಶ್ರವಣ ಅಂತಕ್ಕಂಥದ್ದು ಸ್ಪಷ್ಟವಾಗ್ಬೇಕು. ಈ ಶ್ರವಣ ಅಂತಕ್ಕಂಥದ್ದು ಒಂದು ಜನ್ಮದಲ್ಲಿ ಸ್ಪಷ್ಟತೆಯನ್ನು ತಂದುಕೊಡ್ಬೇಕು. ನಾವೇನು ಅನುಸಂಧಾನ, ಏನೋ ಸಾಧನೆ ಏನು ಮಾಡಬೇಕಾಗಿಲ್ಲ. ಪರಮಾತ್ಮನ ಒಬ್ಬನೇ ಸತ್ಯ. ಜೀವನದಲ್ಲಿ ಏನಾದರೂ ಮಾಡೋದಿದ್ರ ಅವನನ್ನ ಪಡ್ಕೊಳ್ಬೇಕು. ಅದು ಒಂದೇ ಜೀವನ. ಇನ್ನು ಉಳಿದಿದ್ದೆಲ್ಲನೂ ಕೂಡ ಅದು ಗೌಣ ಅನ್ನಷ್ಟು ಯಾವಾಗ ತೀವ್ರತೆ ನಮ್ಮಲ್ಲಿ ಬರಬೇಕಂತಂದ್ರೆ ಅಷ್ಟು ಸ್ಪಷ್ಟವಾಗಿ ಪರಮಾತ್ಮನ ಬಗ್ಗೆ ನಮಗೆ ಜ್ಞಾನ, ಶ್ರವಣ ಸ್ಪಷ್ಟವಾಗಬೇಕು. ಆ ಕಾರಣದಿಂದನೇ ನಿರಂತರವಾಗಿ ಎಲ್ಲಿ ತನಕ ನಾವು ಶುದ್ಧ ಆಗದಿಲ್ವೋ ಅಲ್ಲಿ ತನಕ ಶುದ್ಧೀಕರಿಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಧನೆ ಏನಂತಂದ್ರೆ ಅದು ಶ್ರವಣ. ಈ ಶ್ರವಣವೇ ಸಾಧನೆ, ಮತ್ತೇನಿಲ್ಲ. ಸಾಧನೆ ಅಂದಗಳಿಗೆ ಇನ್ನೇನು ನಾವು ತೋರಿಸ್ಬೇಕಾಗಿಲ್ಲ. ಇದು ಎಲ್ಲನೂ ಕೂಡ ಅಂತರಂಗದಲ್ಲಿ ಸ್ಪಷ್ಟತೆಯನ್ನು ನಮಗೆ ಗೊತ್ತಾಗದಂತೆ ನಮ್ಮ ಒಳಗಡೆಗೆ ಒಂದು ಸಂಸ್ಕಾರ ಆಗ್ತಾ ಹೋಗುತ್ತದೆ. ಕೇಳೋದ್ರಿಂದನೇ, ಮಾತನಾಡೋದ್ರಿಂದನೇ ಅಷ್ಟು ಶಕ್ತಿ ಇದೆ ಇದರಲ್ಲಿ. ಕಳೆದ 7 ವರ್ಷಗಳಲ್ಲಿ ಅದು ಯಾವುದೋ ಒಂದು ಗಳಿಗೆ ವಿಮಲವರ ಮೂಲಕ ರಮಣಶ್ರೀ ನಗರಕ್ಕೆ ಎಲ್ಲ ಇದಷ್ಟು ಸೇರ್ಕೊಂಡಿರ್ತಕ್ಕಂತಹ ಜನರ ಜೊತೆ ಒಂದು ಸಂಬಂಧ ಏರ್ಪಟ್ಟಿತ್ತು ನೋಡ್ರಿ. ಆ ಸಂಬಂಧ ಇವತ್ತು ಇಷ್ಟು 7 ವರ್ಷ ಆದ್ರೂ ನಿರಂತರವಾಗಿ ನಡೆದಿದೆ. ಇದೊಂದು ಯಜ್ಞ.
ಇದರಿಂದ ತೋರಿಸದೆ ನಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂತ ಅರ್ಥ ಅಲ್ಲ, ಶ್ರದ್ಧೆ ಇದೆ. ಶ್ರದ್ಧೆ ಇರೋದ್ರಿಂದಲೇ ಇಷ್ಟು ಜರ್ನಿ ಸಾಗಿದೆ. ಹೀಗೆ ನಮ್ಮ ಜೀವನ ನಿರಂತರವಾಗಿ ಈ ಶಾಸ್ತ್ರದಲ್ಲಿ ಕೇಳೋದರಲ್ಲಿ, ಮಾತನಾಡೋದರಲ್ಲಿ, ಬರೆಯೋದರಲ್ಲಿ, ತಿಳ್ಕೊಳ್ಳೋದರಲ್ಲಿ ನಿರಂತರವಾಗಿ ಸಾಗುತ್ತಾ ಯಾವ ಪರಮಾತ್ಮ ಈ ಒಂದು ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ, ಅಂತಹ ಸಂದೇಶ ಸಗುಣ ಉಪಾಸನ ಸಂದೇಶ ಪರಮಾತ್ಮನಿಗೆ ಪ್ರೀತ್ಯರ್ಥವಾಗುವ ಹಾಗೆ ನಮಗೆ ಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ